ಧಿಕ್ಕರಿಸುವ ಕಾಮುಕ. ಆ ಸೂರ್ಯ ಸಿಂಹನಿಂದಲೇ ನಿನ್ನನ್ನು ಕಾಪಾಡುವ ನಾಯಕ. ಹೋಗು, ಕಾಪಾಡಿ ಕಾಪಾಡಿ ಎಂದು. ಅಯ್ಯೋ, ಯಾರಾದರೂ ನನ್ನನ್ನು ಕಾಪಾಡಿ. ಯಾಕೆ ಅರಸುತ್ತಿರುವೆ? ನಾನು ಬಂದಿದ್ದೇನೆ, ದಟ್ ಇಸ್ ಸೂರ್ಯ. ನೋಡಿ ಸರ್, ನೀವು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಆ ಕಾಮುಕ ನನ್ನ ಮಾನ ಪ್ರಾಣ ಎರಡನ್ನೂ ತೆಗೆದು ಬಿಡ್ತಿದ್ದ. ಕಾಮುಕ? ಅದೇ ನನಗೆ ಗೊತ್ತಿಲ್ಲ ಈ ಊರಲ್ಲಿ ಕಾಮುಕ. ಅದ್ಯಾರೋ ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಮುಖಕ್ಕೆ ಮುಖವಾಡ ಧರಿಸಿ ಬಂದಿದ್ದ. ಏನ್ ಮಾಡಕ್ಕಾಗುತ್ತೆ? ನಿನ್ನ ಯೌವನ ತುಂಬಿ ತುಳುಕುತ್ತಿರುವಾಗ 70ರ ಮುದುಕನಿಗೂ ಕಾಮ ಕೆರಳುತ್ತಿರುವಾಗ ಪರವಾಗಿಲ್ಲ. ಆದ್ರೆ ನಿನ್ನ ಹೆಸರೇನ ಸ್ವಲ್ಪ ಹೇಳ್ತೀಯಾ? ನನ್ನ ಹೆಸರು ಇಂದು ಅಂತ. ಇಂದು? ವಾಟ್ ಎ ಬ್ಯೂಟಿಫುಲ್ ಬ್ಯೂಟಿಫುಲ್ ಇಂದು, ನನ್ನ ಬಗ್ಗೆ ನಿನಗೆ ಗೊತ್ತಿದೆಯೇ? ಹೌದು ಸರ್, ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ. 10 ಫ್ಯಾಕ್ಟರಿಗಳ ಮಾಲೀಕರು, ಕೋಟ್ಯಾಧೀಶ್ವರ ಮನೆತನದವರು. ಆದ್ರೂ ಕೂಡ ನಿಮಗೆ ಇನ್ನೂ ಮದುವೆ ಆಗಿಲ್ಲ. ಏನ್ ಮಾಡಕ್ಕಾಗುತ್ತೆ? ಇಂದು ನನಗೆ ಸೂಟ್ ಆಗೋ ಹುಡುಗಿ ಇನ್ನು ಹುಟ್ಟಿಲ್ಲ. ಹುಟ್ಟುವುದೋ ಇಲ್ಲೋ ಗೊತ್ತಿಲ್ಲ. ನೀನು ಹೌದು ಸರ್. ಹೌದು, ಆದ್ರೆ ನೀನು ಸುಂದರವಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ಮನಸ್ಸು ನನಗೂ ಇಡಿಸಿದೆ. ನೀನು ನನ್ನ ಜೊತೆ ಸೇರಿದರೆ. ನೋಡಿ ಸರ್, ನನಗೆ ನಿಮ್ಮೊಂದಿಗೆ ಬರಲು ಯಾವುದೇ ಅಭ್ಯಂತರವಿಲ್ಲ. ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮನೇನಾದರೂ ಇದಕ್ಕೆ 10 ಜನರನ್ನು ಕರೆದುಕೊಂಡು ಹೋಗಿ ಮನೆಯಲ್ಲಿ ಮದುವೆ ಮಾಡಿದರು. ಹೇಳುವರು ಯಾರು ಇಲ್ಲ, ಹೇಳುವರು ಯಾರು ಇಲ್ಲ. ಯಾಕೆ ನನ್ನ ತಮ್ಮನ ಬಗ್ಗೆ ಚಿಂತೆ? ಹಾ, ತೆಗೆದುಕೋ ಇಂದು. ಮಿಸ್ಟರ್ ಸುರೇಶ್, ಈಗ ನಾನು ನಿನ್ನ ಕೈಗೆ ಕೈ ಕೊಟ್ರೆ ಮುಂದೆ ನನ್ನಿಂದಲೇ ನೀನು ಕೆಟ್ಟೆ. ಇಂದು ಏಕೆ ಮೌನ? ಹಾಗೇನಿಲ್ಲ ಸರ್. ಇಂದು ಈಗ ನಮ್ಮ ಮನೆಗೆ ಹೋಗೋಣವೇ? ಈ ದಿನವೇ ನನ್ನ ಅರಮನೆಯ ಮಲ್ಲಿಗೆ ಮಂಚದ ಮೇಲೆ ನಿನಗೆ ಸನ್ಮಾನ. ನೋಡಿ ಸರ್, ಮಾಡಿದ್ಯಾ? ನಿಮಗೆಂದೇ ಅರಳಿರುವ ಈ ಪುಷ್ಪ ಎಂದಾದ ಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳಿ. Thank you.
ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸೇಡಿಗೆ ಸೇಡಗೆ ಸರ್ವಂತ ಸಾಧಿಸಿಬಿಟ್ಟ ಈ ಚಲದಂಕವಲ್ಲ. ಈ ವಿಲನ್ ವ್ಯಕ್ತಿ ಎದುರು ತಡೆದಂಟ ಪ್ರೇಮ ಬಹಳ ಜನ ನಡೆಯಲಾರದು ನನ್ನ ಪ್ರೇಮದಾಟ. ಇನ್ನು ಮುಂದೆ ನಿನಗೆ ಬರುವ ವಿಚಿತ್ರವಾದ ಕಾಟ. ಬಡ ರೈತ ರಾಮಯ್ಯನ ಮಗಳು, ಸೌಂದರ್ಯದ ಅಪ್ಸರೆ, ಇಂದು ನಿನ್ನ ಕೈವಶವಾಗಲೆಂದು ಚಂಪ ಕೊಚ್ಚಿಕೊಂಡೆಯಲ್ಲ, ಈಗ ಇಂದು ನಿನ್ನ ಪಟ್ಟಣಾಗಿಸುವೆ. ಅವಳ ಕೈಯಿಂದಲೇ ನಿನ್ನ ಸಹೋದರರ ಶಿಖರಕ್ಕೆ ನನ್ನ ಕೈಯಾರ ಪಂಪಿಸದು ಸುಟ್ಟು ಭಸ್ಮವಾಗುವ ಸುಂದರ ದೃಶ್ಯ ನೋಡುವುದೇ ಈ ವ್ಯಕ್ತಿಯ ಆಸೆ.
ಗಂಗು ಮೊದಲ ಮದ್ದನ್ನು ಕೊಡು. ನನ್ನ ವೈರ್ಯ ಈ ಕೆಂಪು ರಕ್ತವನ್ನು ಕಂಡು ನನ್ನ ನೇತ್ರಗಳು ಆನಂದಿಸಲಿ. ಮೈ ಡಿಯರ್ ಮಾರುತಿ, ಏನಾಯಿತು ನಿನ್ನ ಸ್ಥಿತಿ? ನನ್ನನ್ನು ಕೊಲ್ಲಲೆಚ್ಚಿಸಿದ್ದೆ, ಆದರೆ ನನ್ನ ಕಲಿಸೇ ಬಿಟ್ಟೆ. ನೋಡು ನನ್ನ ಕುತಂತ್ರದ ಬುದ್ಧಿ. ನೀನೊಬ್ಬನೇ ಅಲ್ಲ ಕಣೋ, ಈ ಊರಿನಲ್ಲಿ ಯಾವನೇ ನನಗೆ ಎದುರಾದರು ಅವರೊಂದಿಗೆ ಇದೇ ಗತಿ. ಹಾಗೆ ಇದರಲ್ಲಿ ಏನಾದರೂ ತೊಂದರೆ ಆಗಲಿಲ್ಲ ತಾನೆ? ತೊಂದರೆ ತೊಡಕು ಎಂಬುದು ಈ ಗಂಗೆಯ ಜಾಮದಲ್ಲಿ ಆ ಬ್ರಹ್ಮ ಬರೆದಿಲ್ಲ ಭಯ್ಯ. ಒಂದು ವೇಳೆ ಅದೇನಾದರೂ ಸಮಸ್ಯೆ ಬಂದರೂ ಕಾರ್ಯ ಸಾಧನವಾಗಿ ಮುಂದಿಟ್ಟ ಹೆಜ್ಜೆ ಮುಂದಾಗುತ್ತೇನೆ ಹೊರತು ಹಿಂದಿಡುವ ನಾಮಾತ ನಾನಾಗಲಾರೆ. ಛಲಗಳೆಂದರೆ ನೀನೇ ಸರಿ. ಈಗ ಬೆಳೆ ಬರುವ ಅಪಾರವಾದ ಬ್ಯಾಗ್ಲಿನ ಕೈವಶವಾದ ಬಗ್ಗೆ ಇದು ಸಾಮಾನ್ಯವಾದ ಬೇಕಿಗೆ ಸಲ್ಲಭಯ್ಯ. ನಿಮ್ಮ ಅಮೂಲ್ಯವಾದ ಜೀವಕ್ಕೆ ಬೆಲೆಗೆ ಹಿಡಿದ ಆ ಮನೆಯ ಮಾರುತಿ ಅಂದರೆ ನಿನ್ನ ಮಾತಿನ ಅರ್ಥ ನಿನ್ನ ಕೊಂದ ಧೀರನಿಗೆ ಈ ಬ್ರೀಫ್ಕೇಸ್ ಕಾಣಿಕೆಯಾಗಿ ಕೊಟ್ಟಿರುವಂತೆ ಆ ವಿಷಯ ನನಗೆ ತಿಳಿಯಿತು. ನಿಮ್ಮನ್ನು ಕೆಟ್ಟ ಮನಸ್ಸು ಮಾಡಿದ ಆ ವಿಷವನ್ನು ಕೊಂದು ನಿಮ್ಮ ಜೀವಕ್ಕೆ ಕಿಮ್ಮತ್ತಾಗಿ ನಿಂತ ಈ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆತಂದೆ. ಹಿಂದು ಹಾಯ್ ಡಿಯರ್. ಹಿಂದು ಇವನು ಒಬ್ಬ ನನ್ನ ಸಹೋದರ, ಹೆಸರು ಗಂಗು ಅಂತ ಹೇಳಿದ್ರಿ. ಮಿಸ್ಟರ್ ಗಂಗು, ಐ ಆಮ್ ಹಿಂದು. ನಮಸ್ಕಾರ ಸಿಸ್ಟರ್. ಗಂಗು, ನಾನೀಗ ಅರ್ಜೆಂಟಾಗಿ ಅಮೆರಿಕಕ್ಕೆ ಹೋಗಲು ಸಿದ್ಧನಾಗಿದ್ದೇನೆ. ಬರಲು 3-4 ದಿನ ತಡವಾಗಬಹುದು. ಅಲ್ಲಿಯ ತನಕ ಫ್ಯಾಕ್ಟರಿಯ ವಿಷಯ ಮತ್ತು ತೋಟದ ಕಡೆ ನೀನು ಮತ್ತು ಪ್ರೇಮ್ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಗಂಗು, ನೀನು ತುಂಬಾ ಆಯಾಸ ಪಟ್ಟಿರುವೆ, ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಸರಿ ಭಯ್ಯ. ನಿಲ್ಲಿ ಗಂಗು, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಿಸ್ಟರ್ ಸೂರ್ಯ, ಬಾಯ್. ಏಕೆ ಸಿಸ್ಟರ್, ನಮ್ಮಿಂದ ನಿಮಗೇನು ಆಗಬೇಕಾಗಿದೆ? ನಿನ್ನಿಂದ ನನಗೆ ಏನೇನೋ ಆಗ್ಬೇಕಾಗಿದೆ. ನಾನು ಕೇಳಿದ್ದೇನೆಲ್ಲ ನೀನು ಇಲ್ಲ ಅಂದರೆ ಕೊಡ್ತೀಯ ತಾನೆ? ನಿಮ್ಮ ಮಾತಿನ ಅರ್ಥ? ಸಿಸ್ಟರ್ ಅಂತೆ ಸಿಸ್ಟರ್. ಒಂದು ಸುಂದರವಾದ ಹೆಣ್ಣು ಒಂಟಿಯಾಗಿ ಮನೆಯಲ್ಲಿದ್ದಾಳೆ ಅಂದ ಮೇಲೆ ಅವಳ ಜೊತೆ ಆಗೋದನ್ನ ಬಿಟ್ಟು ಸಿಸ್ಟರ್ ಅಂತೀಯಲ್ಲ, ನೀನೊಬ್ಬ ಗಂಡಸೇನು? ಮುಚ್ಚಿ ಬಾಯಿ. ಇವರು ನನ್ನ ಸೂರ್ಯ ಸಿಂಹನ ಸಾಮ್ರಾಜ್ಯದ ಆಸೆಗೆ ಮೀಸಲಾದ ಹೂವು. ಅವರಿಗೇನಾದರೂ ನೀವು ಮೋಸ ಮಾಡಿದ್ರು ನಾನಾಗಿರಲ್ಲ. ಮೈಂಡೆಡ್. ಹೋಗಿ ಹೋಗಿ ಇನ್ನಿನ್ನಂತ ಸಣ್ಣದ ಹತ್ರ ಮಾತನಾಡ್ತಿದ್ದೀನಲ್ಲ, ಅದು ನನ್ನ ತಪ್ಪು. ಒಂದು ಹೆಣ್ಣಿನ ವಿರಹ ವೇದನೆಯನ್ನು ತೀರಿಸುವ ಕೆಪಾಸಿಟಿ ಇಲ್ಲ ಅಂದ ಮೇಲೆ ಮುಖದ ಮೇಲೆ ಮೀಸೆ ಯಾಕೆ ಹೊತ್ತಿದ್ಯೋ? ಕೆಟ್ಟ ಸೂರ್ಯ, ನಿನ್ನ ಸಂಬಂಧ ತಾಯಿ ಮಗನ ಅಂತ ಸಂಬಂಧವನ್ನೇ ಮರೆತು ನಿನ್ನ ಬಾಹುಬಂಧನಲ್ಲಿ ಬಿಗಿದೊಬ್ಬಗೆ ನೋಡ್ತೀಯಲ್ಲ, ನೀನು ಒಂದು ಹೆಣ್ಣ. ನಿನ್ನ
ಬದುಕಿರಬಾರದು. ಆಡು ಹಣದ ಕತ್ತಿಸಿಗಿ ಸಾಯಿಸಬೇಕು. ಆದರೆ ಈ ಭಾರತದ ಶೀಲಕ್ಕೆ ಬೆಲೆ ಬರೋದು. ಎಕ್ಸಲೆಂಟ್ ಬ್ರದರ್, ಎಕ್ಸಲೆಂಟ್. ನೋಡಿ ಈ ನಿಮ್ಮ ಗುಣ ಅಸಾಧಾರಣ. ಇನ್ನು ಅನಾಥಳಾದ ನನಗೆ ನೀವೇ ಒಡಹುಟ್ಟಾಳ. ಸಿಸ್ಟರ್ ಸಿಸ್ಟರ್ ನೀವು ನೀವು ಎಸ್ ಬ್ರದರ್, ನಾನು ಇಷ್ಟೊತ್ತರೆಗೂ ಈ ನಿಮ್ಮ ಸುಂದರ ಆಂತರ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಇಷ್ಟೊತ್ತರೆಗೂ ಆಡಿದ್ದು ಬರೀ ನಾಟಕ ಅಷ್ಟೇ. ಛೇ, ನಾನೆಂತ ಕೆಲಸ ಮಾಡಿಬಿಟ್ಟೆ. ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡು ಏನೇನೋ ಅಂದುಬಿಟ್ಟೆ. ಐ ಆಮ್ ವೆರಿ ಸಾರಿ. ಕ್ಷಮಿಸಿಬಿಡಿ ಸಿಸ್ಟರ್. ನೋಡಿ, ನಾನು ನಿಮ್ಮನ್ನು ಈಗಲೇ ಕ್ಷಮಿಸೋದಿಲ್ಲ. ನಾನು ನಿಮಗೊಂದು ಡ್ರಿಂಕ್ಸ್ ಕೊಡ್ತೀನಿ, ಅದನ್ನು ನೀವು ಕುಡಿಯಬೇಕು. 1 ನಿಮಿಷ ತಾಳಿ. ತೆಗೆದುಕೊಳ್ಳಿ ಬ್ರದರ್. ಸಿಸ್ಟರ್, ನಾನು ನಿಮ್ಮನ್ನು ಏನೋ ಅಂದ್ಕೊಂಡಿದ್ದೆ, ಆದರೆ ಈಗ ಅನಿಸ್ತಿದೆ ನಿಜಕ್ಕೂ ಈ ಸೂರ್ಯ ಸಿಂಹನ ಸಾಮ್ರಾಜ್ಯಕ್ಕೆ ನೀವೇ ಸರಿಯಾದ ಅಧಿಕಾರಿಣಿ. ಅದೆಲ್ಲ ಹಾಗಿಲ್ಲ. ನೀವು ಮೊದಲು ಡ್ರಿಂಕ್ಸ್ ತಗೊಳ್ಳಿ ಬ್ರದರ್. ಎಸ್, ಈಗ ಈ ಅರಮನೆಗೆ ನಾನೇ ಅಧಿಕಾರಿ. ಕಾಮದ ಮೋಹ ಜಾಸ್ತಿ ಆದರೆ ನಾನೇ ಕ್ರೋಧಾಗ್ನಿ. ಹಬ್ಬ, ಯಾರೇ ನೀನು ಚೆಲುವೆ? ದೂರ ಬೇಕೆ ನಿಂತಿರುವೆ, ಬಳಿ ಬಾರೆ ನನ್ನದೆಯ ಮಂದಾರ ಹೂವೆ. ಗತ್ತಿನ ಗಂಡೆ, ನೀನೇ ಈಗ ಹೂವಿನ ದಂಡೆ. ಇದು ನಿನ್ನ ತಪ್ಪಲ್ಲ, ನಿನ್ನ ಕೈಯಲ್ಲಿರುವ ಡ್ರಿಂಕ್ಸ್ ನಲ್ಲಿದ್ದ ಮತ್ತಿನ ತಪ್ಪು. ಕಮಾನ್ ಪ್ರಿಯ. ಕೋಮಲೆ, ನನ್ನೇ ವೀರಹದೋರಿ ತಳಿಸು ಬಾ ಚಂಚಲೆ.
Thank you.